ಎಲ್ಲವೂ ಕೂಡ ಸಾರ್ವಜನಿಕರು ತೀರ್ಮಾನವನ್ನ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಕಾಶ್ಮೀರ ಕಣಿವೆಯಿಂದ ರಿಪಬ್ಲಿಕರಣ ದಿಟ್ಟ ವರದಿಗಾರಿಕೆ ಎಲ್ಒಸಿ ಉರಿ ಬಾರ್ಡರ್ ನಿಂದ ನಿಮ್ಮ ರಿಪಬ್ಲಿಕರಣ ವರದಿ ಪ್ರಸಾರ ಮಾಡ್ತಾ ಇದೆ. ಉರಿ ಬಾರ್ಡರ್ ನಲ್ಲಿ ಹೇಗಿದೆ ಹಾಗಾದರೆ ಸೇನೆಯ ಭದ್ರತಾ ವ್ಯವಸ್ಥೆ? ಈ ಕ್ಷಣದಲ್ಲಿ ಯುದ್ಧ ನಡೆದರೂ ಕೂಡ ಸೇನೆ ಸಜ್ಜಾಗಿದೆ. 24/7 ಎಲ್ಲ ಕಡೆ ಕೂಡ ಸಮರವನ್ನು ಸಾರುವಂತ ನಿಟ್ಟಿನಲ್ಲಿ ನಮ್ಮ ಸೇನೆ ಸಜ್ಜಾಗಿದೆ. ಸೇನೆಯಿಂದ ಫಲ ಯಾವ ರೀತಿ ನಡೀತಾ ಇದೆ ಎಲ್ಲವನ್ನು ಕೂಡ ಆನ್ ಸ್ಪಾಟ್ ವರದಿ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕರಣ. ಕಾಶ್ಮೀರದ ಕಣಿವೆಯಿಂದ ರಿಪಬ್ಲಿಕರಣ ದಿಟ್ಟ ವರದಿಗಾರಿಕೆ ಇದು. ಎಲ್ಒಸಿ ಉರಿ ಬಾರ್ಡರ್ ನಿಂದ ರಿಪಬ್ಲಿಕರಣ ವರದಿ. ಉರಿ ಬಾರ್ಡರ್ ನಲ್ಲಿ ಹೇಗಿದೆ ಹಾಗಾದ್ರೆ ಸೇನೆಯ ಭದ್ರತಾ ವ್ಯವಸ್ಥೆ? ಈ ಕ್ಷಣದಲ್ಲೂ ಕೂಡ ಯುದ್ಧ ನಡೆದರೂ ಕೂಡ ಸೇನೆ ಸಜ್ಜಾಗಿದೆ. 24 ಗಂಟೆ ಕೂಡ ಗಡಿಯಲ್ಲಿ ಸೇನೆಯಿಂದ ಕಾರ್ಯ ನಡೆಸ್ತಾನೆ ಇದೆ. ಯಾವ ಕ್ಷಣದಲ್ಲೂ ಕೂಡ ಯುದ್ಧ ಆಗಲಿ, ಡೋಂಟ್ ಕೇರ್. ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಗಡಿ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಕೇಂದ್ರ ಸರ್ಕಾರ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಡೇ 1 ನಿಂದ ಇಲ್ಲಿ ತನಕ, ಯಾವಾಗ ಈ ಪಹಲಗಾಂವ್ ದಾಳಿ ಆಯಿತು ಅಲ್ಲಿಂದ ಇಲ್ಲಿ ತನಕನೂ ಡೇ 1 ನಿಂದ ಶುರುವಾಗಿದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಸೊ ಈಗ ಇವತ್ತು ಕೂಡ ವಿಶೇಷವಾದಂತಹ ಸಭೆಯನ್ನು ಕರೆಯಲಾಗಿದೆ. ನರೇಂದ್ರ ಮೋದಿ ಅವರು, ರಾಜನಾಥ್ ಸಿಂಗ್ ಇರಬಹುದು, ಪ್ರತಿಯೊಬ್ಬರು ಕೂಡ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾದಂತಹ ಸಂಗಂತರ ಮಾಹಿತಿಯನ್ನ ಕೊಡ್ತಾ ಇದ್ರೆ. ಅಪ್ ಟು ಡೇಟ್ ಏನಾಗ್ತಾ ಇದೆ ಅಂತ ವರದಿಯನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಸದ್ಯ ಇನ್ ಕೇಸ್ ಏನಾದ್ರೂ ಈ ಕ್ಷಣದಲ್ಲಿ ಕೂಡ ಯುದ್ಧ ಆದ್ರೆ ನಾವು ರೆಡಿ ಇದ್ದೀವಿ ಅನ್ನುವಂತ ಸಂದೇಶವನ್ನ ಭಾರತೀಯ ಸೇನೆ ಸಾರ್ತಾ ಇದೆ. ಸದ್ಯ ಅಲ್ಲಿನ ಭದ್ರತೆ ವ್ಯವಸ್ಥೆ ಯಾವ ರೀತಿ ಆಗಿದೆ ಕಂಪ್ಲೀಟ್ ಆಗಿ ವಿವರಿಸೋದಾದ್ರೆ? ನೋಡಿ, ನಾನಿರುವಂತಹ ಜಾಗ ಇದು ಜೀನಾಬ್ ನದಿಯ ತಟದಲ್ಲಿ ನಾನಿದ್ದೀನಿ. ಒಂದು ಕಡೆಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಿರುವಂತಹ ಭಾರತೀಯ ಸೇನೆ ಯಾವುದೇ ಕ್ಷಣದಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ, ವಾಯುಸೇನೆ, ನೌಕಾಸೇನೆ ಹಾಗೆ ಭೂಸೇನೆ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇದೆ. ಅದು ಒಂದು ಪಾರ್ಟ್ ಆದ್ರೆ ನಿಕೇಶ್ ಕೊಠಾರಿ, ಮತ್ತೊಂದು ಪಾರ್ಟ್ ಭಾರತ ಜಲಯುದ್ಧವನ್ನ ಪಾಕಿಸ್ತಾನದ ಮೇಲೆ ಮಾಡ್ತಾ ಇದೆ. ಸಿಂಧೂ ನದಿ ಒಪ್ಪಂದವನ್ನ ರದ್ದುಗೊಳಿಸಿಕೊಂಡಿರುವಂತಹ ಭಾರತ ಪಾಕಿಸ್ತಾನಕ್ಕೆ ಹೋಗುವಂತ ಎಲ್ಲಾ ನದಿಗಳನ್ನು ಕೂಡ ಅದರ ಮೇಲೆ ಹಿಡಿತವನ್ನ ಸಾಧಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಆದ ನಂತರ ಭಾರತ ಈಗ ಸಿಂಧೂ ನದಿಯ ನೀರನ್ನ ಜೀಲಂ ನದಿ, ಚೆನಾಬ್ ನದಿಯ ಉಪನದಿಯಾಗಿರುವಂತಹ ಜೀಲಂ ನದಿಗೆ ಹರಿಸುವ ಮೂಲಕ ನದಿಯಲ್ಲಿ ಒಂದು ರೀತಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಡಸ್ ವಾಟರ್ ಟ್ರೀಟಿ ಇದರ ಒಪ್ಪಂದದಂತೆ ಭಾರತ ತನ್ನ ಅಂತಾರಾಷ್ಟ್ರೀಯ ಜಲ ಒಪ್ಪಂದವನ್ನ ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ವಿದೇಶಾಂಗ ಮಾಜಿ ಸಚಿವರ ಆಕ್ರೋಶವೂ ಕೂಡ ಆಗಿತ್ತು. ಅದೆಲ್ಲದರ ಹೊರತಾಗಿ ಜೀನಬ್ ನದಿಗೆ ಭಾರತ ಸಿಂಧೂ ನದಿಯ ನೀರನ್ನ ಬಿಟ್ಟಿರೋದ್ರಿಂದಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೋಡಿ. ಇದು ಬಾರಾಮುಲ್ಲಾ ಮುಖ್ಯ ರಸ್ತೆಯ ಉರಿಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿ ಈ ಜೀನಾಬ್ ನದಿ ರಸ್ತೆಯ ಪಕ್ಕದಲ್ಲಿ ಗುಡ್ಡಗಾಡುಗಳ ಮಧ್ಯೆ ಸಂಪೂರ್ಣವಾದಂತಹ ಚಂದದ ಪ್ರಕೃತಿಯಲ್ಲಿ ಹರಿಯುವಂತಹ ಜೀನಾಬ್ ನದಿಯ ಹರಿವನ್ನ ತಾವು ಗಮನಿಸ್ತಾ ಇದ್ದೀರಿ. ನಾನು ಕೆಳಗಡೆ ಇಳಿದು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಜೀನಾಬ್ ನದಿಯ ಇಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಜೀಲಬ್ ನದಿ ಇದೆಯಲ್ಲ, ಸುಮಾರು 725 ಕಿಲೋಮೀಟರ್ ವರೆಗೂ ಕೂಡ ಹರಿಯುತ್ತೆ. ಇದು ಈ ಜೀನಬ್ ನದಿ ಹುಟ್ಟೋದು ವೆರಿಗಾನ್ ಅನ್ನೋ ಪಂಜಾಬ್ನ ಒಂದು ಉಗಮ ಸ್ಥಳದಲ್ಲಿ. ಅಲ್ಲಿಂದ ಹರಿದು ಬಂದಂತ ಈ ಜೀನಾಬ್ ನದಿ ಜಮ್ಮು ಕಾಶ್ಮೀರದ ಮೂಲಕ, ಭಾರತದ ಮೂಲಕ ಸಾಗೋದು ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಮುಜಾಫರ್ಬಾದ್ ನಲ್ಲಿ ಈಗ ಸಂಪೂರ್ಣವಾದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಭಾರತದ
ತಿರುಗೇಟಿದು ಪಾಕಿಸ್ತಾನಕ್ಕೆ. ಜಲಯುದ್ಧದ ಮೂಲಕ ಭಾರತ ಕೊಟ್ಟಂತ ತಿರುಗೇಟಿದು ಪಾಕಿಸ್ತಾನಕ್ಕೆ. ಮುಂದುವರೆದು ಈ ಜೀಲಂ ನದಿ ಪಾಕಿಸ್ತಾನದಲ್ಲಿ ಮುಜಾಫರ್ಬಾದ್ ನಲ್ಲಿ ಪ್ರವಾಹವನ್ನ ಸೃಷ್ಟಿ ಮಾಡಿ ಆ ನಂತರ ನೋಡಿ ಚಟ್ಟಿಗಾರ್ ವಾಬಾ ಅನ್ನೋ ಒಂದು ಜಾಗದಲ್ಲಿ ಅಲ್ಲಿನ ಸ್ಥಳೀಯಾಡಳಿತ ಮಸೀದಿಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಹುಷಾರಾಗಿರಿ, ಮುನ್ನೆಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಭಾರತ ತನ್ನ ಸ್ಟ್ರಾಟಜಿ ಮೂಲಕ ಯಾವುದೇ ಮುನ್ಸೂಚನೆ ಇಲ್ಲದೆ ಸಿಂಧೂ ನದಿಯ ನೀರನ್ನ ಈ ಜಿನಾಬ್ ನದಿಗೆ ಬಿಟ್ಟಿರೋದ್ರಿಂದಾಗಿ ಜಿನಾಬ್ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿ ತೊಯ್ದು ತೊಪ್ಪೆ ಆಗಿದೆ ಪಾಕಿಸ್ತಾನದ ಆ ಎಲ್ಲ ಭಾಗಗಳು. ಪಾಕಿಸ್ತಾನದ ಆರ್ಥಿಕತೆಗೆ ಪೆಟ್ಟು ಕೊಟ್ಟಾಗಿದೆ, ಪಾಕಿಸ್ತಾನದ ಕೃಷಿ ಚಟುವಟಿಕೆಗೆ ಪೆಟ್ಟು ಕೊಟ್ಟಾಗಿದೆ, ಪಾಕಿಸ್ತಾನದ ವಿದ್ಯುತ್ ಉತ್ಪಾದನೆಗೆ ಭಾರತ ಪೆಟ್ಟು ಕೊಟ್ಟಾಗಿದೆ. ಆ ಮೂಲಕ ಭಾರತ ಭಯೋತ್ಪಾದನೆಗೆ ಪ್ರಚೋದನೆಯನ್ನ ಕೊಟ್ಟು ಭಯೋತ್ಪಾದನೆಯನ್ನ ಹೇಗೆ ಇವರು ಪ್ರಾಯೋಜಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಾಕಿಸ್ತಾನ ಅವರಿಗೆ ಸರಿಯಾದಂತ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಅಮಾನುಷವಾಗಿ 26 ಜನರ ಮಾರಣ ಹೋಮವನ್ನ ಮಾಡಿದಂತ ಪಾಕಿಸ್ತಾನದ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಹೆಕ್ಕಿ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾ ಇರುವಂತ ಭಾರತೀಯ ಸೇನೆ ಆ ಮೂಲಕ ಪಾಕಿಸ್ತಾನದ ಆಂತರಿಕವಾಗಿ ಹೇಗೆ ಹೊಡೆತ ಕೊಡಬಹುದು ಅನ್ನೋದಕ್ಕೆ ಇದೀಗ ಒಂದು ಸಾಕ್ಷಿ ನಮ್ಮ ಕಣ್ಮುಂದೆ ಇದೆ. ಹೇಗೆ ರಭಸವಾಗಿ ಹರಿತಾ ಇದ್ದಾಳೆ ಜಿನಾಬ್, ಅವಳ ಹರಿವನ್ನ ನೋಡಿ ನಿಕೇಶ್ ಕೊಠಾರಿ, ನೀವು ಹರಿವು ಹೇಗಿದೆ ಅಂತ ಹೇಳಿ. ಇಷ್ಟು ವೇಗವಾಗಿ ಹರಿಯೋದಕ್ಕೆ ಕಾರಣ ಭಾರತ ಸಿಂಧೂ ನದಿಯ ನೀರನ್ನ ಜಿನಾಬ್ ನದಿಗೆ ಹರಿಸಿರೋದ್ರಿಂದ. ನೋಡಿ, ಚೆನಾಬ್ ನದಿಯ ಉಪನದಿಯಾಗಿರುವಂತ ಎಲ್ಲವೂ ಕೂಡ ಸಾರ್ವಜನಿಕರು ತೀರ್ಮಾನವನ್ನ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಕಾಶ್ಮೀರ ಕಣಿವೆಯಿಂದ ರಿಪಬ್ಲಿಕನ್ ದಿಟ್ಟ ವರದಿಗಾರಿಕೆ ಎಲ್ಒಸಿ ಉರಿ ಬಾರ್ಡರ್ ನಿಂದ ನಿಮ್ಮ ರಿಪಬ್ಲಿಕನ್ ವರದಿ ಪ್ರಸಾರ ಮಾಡ್ತಾ ಇದೆ. ಉರಿ ಬಾರ್ಡರ್ ನಲ್ಲಿ ಹೇಗಿದೆ ಹಾಗಾದರೆ ಸೇನೆಯ ಭದ್ರತಾ ವ್ಯವಸ್ಥೆ? ಈ ಕ್ಷಣದಲ್ಲಿ ಯುದ್ಧ ನಡೆದರೂ ಕೂಡ ಸೇನೆ ಸಜ್ಜಾಗಿದೆ. 24/7 ಎಲ್ಲ ಕಡೆ ಕೂಡ ಸಮರವನ್ನು ಸಾರುವಂತ ನಿಟ್ಟಿನಲ್ಲಿ ನಮ್ಮ ಸೇನೆ ಸಜ್ಜಾಗಿದೆ. ಸೇನೆಯಿಂದ ಫಲ ಯಾವ ರೀತಿ ನಡೀತಾ ಇದೆ ಎಲ್ಲವನ್ನು ಕೂಡ ಆನ್ ಸ್ಪಾಟ್ ವರದಿ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕನ್. ಕಾಶ್ಮೀರದ ಕಣಿವೆಯಿಂದ ರಿಪಬ್ಲಿಕನ್ ದಿಟ್ಟ ವರದಿಗಾರಿಕೆ ಇದು. ಎಲ್ಒಸಿ ಉರಿ ಬಾರ್ಡರ್ ನಿಂದ ರಿಪಬ್ಲಿಕನ್ ವರದಿ. ಉರಿ ಬಾರ್ಡರ್ ನಲ್ಲಿ ಹೇಗಿದೆ ಹಾಗಾದ್ರೆ ಸೇನೆಯ ಭದ್ರತಾ ವ್ಯವಸ್ಥೆ? ಈ ಕ್ಷಣದಲ್ಲೂ ಕೂಡ ಯುದ್ಧ ನಡೆದರೂ ಕೂಡ ಸೇನೆ ಸಜ್ಜಾಗಿದೆ. 24 ಗಂಟೆ ಕೂಡ ಗಡಿಯಲ್ಲಿ ಸೇನೆಯಿಂದ ಕಾರ್ಯ ನಡೆಸ್ತಾನೆ ಇದೆ. ಯಾವ ಕ್ಷಣದಲ್ಲೂ ಕೂಡ ಯುದ್ಧ ಆಗಲಿ, ಡೋಂಟ್ ಕೇರ್. ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಗಡಿ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಕೇಂದ್ರ ಸರ್ಕಾರ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ನಡೆಸ್ತಾ ಇದೆ. ಡೇ 1 ನಿಂದ ಇಲ್ಲಿ ತನಕ, ಯಾವಾಗ ಈ ಪಹಲಗಾಂವ್ ದಾಳಿ ಆಯಿತು ಅಲ್ಲಿಂದ ಇಲ್ಲಿ ತನಕನೂ ಡೇ 1 ನಿಂದ ಶುರುವಾಗಿದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಸೊ ಈಗ ಇವತ್ತು ಕೂಡ ವಿಶೇಷವಾದಂತಹ ಸಭೆಯನ್ನು ಕರೆಯಲಾಗಿದೆ. ನರೇಂದ್ರ ಮೋದಿ ಅವರು, ರಾಜನಾಥ್ ಸಿಂಗ್ ಇರಬಹುದು, ಪ್ರತಿಯೊಬ್ಬರು ಕೂಡ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾದಂತಹ ಸಂಗಂತರ ಮಾಹಿತಿಯನ್ನ ಕೊಡ್ತಾ ಇದ್ರೆ, ಅಪ್ ಟು ಡೇಟ್ ಏನಾಗ್ತಾ ಇದೆ ಅಂತ ವರದಿಯನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಸದ್ಯ ಇನ್ ಕೇಸ್ ಏನಾದ್ರೂ ಈ ಕ್ಷಣದಲ್ಲಿ ಕೂಡ ಯುದ್ಧ ಆದ್ರೆ ನಾವು ರೆಡಿ ಇದ್ದೀವಿ ಅನ್ನುವಂತ ಸಂದೇಶವನ್ನ ಭಾರತೀಯ ಸೇನೆ ಸಾರ್ತಾ ಇದೆ. ಸದ್ಯ ಅಲ್ಲಿನ ಭದ್ರತೆ ವ್ಯವಸ್ಥೆ ಯಾವ ರೀತಿ ಆಗಿದೆ ಕಂಪ್ಲೀಟ್ ಆಗಿ ವಿವರಿಸೋದಾದ್ರೆ? ನೋಡಿ, ನಾನಿರುವಂತಹ ಜಾಗ ಇದು ಜೀನಾಬ್ ನದಿಯ ತಟದಲ್ಲಿ ನಾನಿದ್ದೀನಿ. ಒಂದು ಕಡೆಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಿರುವಂತಹ ಭಾರತೀಯ ಸೇನೆ ಯಾವುದೇ ಕ್ಷಣದಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ, ವಾಯುಸೇನೆ, ನೌಕಾಸೇನೆ ಹಾಗೆ ಭೂಸೇನೆ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇದೆ. ಅದು ಒಂದು ಪಾರ್ಟ್ ಆದ್ರೆ ನಿಕೇಶ್ ಕೊಠಾರಿ, ಮತ್ತೊಂದು ಪಾರ್ಟ್ ಭಾರತ ಜಲಯುದ್ಧವನ್ನ ಪಾಕಿಸ್ತಾನದ ಮೇಲೆ ಮಾಡ್ತಾ ಇದೆ. ಸಿಂಧೂ ನದಿ ಒಪ್ಪಂದವನ್ನ ರದ್ದುಗೊಳಿಸಿಕೊಂಡಿರುವಂತಹ ಭಾರತ ಪಾಕಿಸ್ತಾನಕ್ಕೆ ಹೋಗುವಂತ ಎಲ್ಲಾ ನದಿಗಳನ್ನು ಕೂಡ ಅದರ ಮೇಲೆ ಹಿಡಿತವನ್ನ ಸಾಧಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಆದ ನಂತರ ಭಾರತ ಈಗ ಸಿಂಧೂ ನದಿಯ ನೀರನ್ನ ಜೀಲಂ ನದಿ
ಚೆನಾಬ್ ನದಿಯ ಉಪನದಿಯಾಗಿರುವಂತಹ ಜೀಲಂ ನದಿಗೆ ಹರಿಸುವ ಮೂಲಕ ನದಿಯಲ್ಲಿ ಒಂದು ರೀತಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಡಸ್ ವಾಟರ್ ಟ್ರೀಟಿ ಇದರ ಒಪ್ಪಂದದಂತೆ ಭಾರತ ತನ್ನ ಅಂತಾರಾಷ್ಟ್ರೀಯ ಜಲ ಒಪ್ಪಂದವನ್ನ ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ವಿದೇಶಾಂಗ ಮಾಜಿ ಸಚಿವರ ಆಕ್ರೋಶವೂ ಕೂಡ ಆಗಿತ್ತು. ಅದೆಲ್ಲದರ ಹೊರತಾಗಿ ಜೀನಬ್ ನದಿಗೆ ಭಾರತ ಸಿಂಧೂ ನದಿಯ ನೀರನ್ನ ಬಿಟ್ಟಿರೋದ್ರಿಂದಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೋಡಿ. ಇದು ಬಾರಾಮುಲ್ಲಾ ಮುಖ್ಯ ರಸ್ತೆಯ ಉರಿಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿ ಈ ಜೀನಬ್ ನದಿ ರಸ್ತೆಯ ಪಕ್ಕದಲ್ಲಿ ಗುಡ್ಡಗಾಡುಗಳ ಮಧ್ಯೆ ಸಂಪೂರ್ಣವಾದಂತಹ ಚಂದದ ಪ್ರಕೃತಿಯಲ್ಲಿ ಹರಿಯುವಂತಹ ಜೀನಬ್ ನದಿಯ ಹರಿವನ್ನ ತಾವು ಗಮನಿಸ್ತಾ ಇದ್ದೀರಿ. ನಾನು ಕೆಳಗಡೆ ಇಳಿದು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಜೀನಬ್ ನದಿಯ ಇಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ. ಈ ಜೀನಬ್ ನದಿ ಇದೆಯಲ್ಲ, ಸುಮಾರು 725 ಕಿಲೋಮೀಟರ್ ವರೆಗೂ ಕೂಡ ಹರಿಯುತ್ತೆ. ಇದು ಈ ಜೀನಬ್ ನದಿ ಹುಟ್ಟೋದು ವೆರಿಗಾನ್ ಅನ್ನೋ ಪಂಜಾಬ್ನ ಒಂದು ಉಗಮ ಸ್ಥಳದಲ್ಲಿ. ಅಲ್ಲಿಂದ ಹರಿದು ಬಂದಂತ ಈ ಜೀನಬ್ ನದಿ ಜಮ್ಮು ಕಾಶ್ಮೀರದ ಮೂಲಕ ಭಾರತದ ಮೂಲಕ ಸಾಗೋದು ಪಾಕಿಸ್ತಾನದ ಮುಜಾಫರ್ಬಾದ್ ನಲ್ಲಿ ಈಗ ಸಂಪೂರ್ಣವಾದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಭಾರತದ ತಿರುಗೇಟಿದು ಪಾಕಿಸ್ತಾನಕ್ಕೆ. ಜಲಯುದ್ಧದ ಮೂಲಕ ಭಾರತ ಕೊಟ್ಟಂತ ತಿರುಗೇಟಿದು ಪಾಕಿಸ್ತಾನಕ್ಕೆ. ಮುಂದುವರೆದು ಈ ಜೀಲಂ ನದಿ ಪಾಕಿಸ್ತಾನದಲ್ಲಿ ಮುಜಾಫರ್ಬಾದ್ ನಲ್ಲಿ ಪ್ರವಾಹವನ್ನ ಸೃಷ್ಟಿ ಮಾಡಿ ಆ ನಂತರ ನೋಡಿ ಚಟ್ಟಿಗಾರ್ ವಾಬಾ ಅನ್ನೋ ಒಂದು ಜಾಗದಲ್ಲಿ ಅಲ್ಲಿನ ಸ್ಥಳೀಯಾಡಳಿತ ಮಸೀದಿಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಹುಷಾರಾಗಿರಿ, ಮುನ್ನೆಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಭಾರತ ತನ್ನ ಸ್ಟ್ರಾಟಜಿ ಮೂಲಕ ಯಾವುದೇ ಮುನ್ಸೂಚನೆ ಇಲ್ಲದೆ ಸಿಂಧೂ ನದಿಯ ನೀರನ್ನ ಈ ಜೀನಬ್ ನದಿಗೆ ಬಿಟ್ಟಿರೋದ್ರಿಂದಾಗಿ ಜೀನಬ್ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿ ತೊಯ್ದು ತೊಪ್ಪೆ ಆಗಿದೆ ಪಾಕಿಸ್ತಾನದ ಆ ಎಲ್ಲ ಭಾಗಗಳು. ಪಾಕಿಸ್ತಾನದ ಆರ್ಥಿಕತೆಗೆ ಪೆಟ್ಟು ಕೊಟ್ಟಾಗಿದೆ, ಪಾಕಿಸ್ತಾನದ ಕೃಷಿ ಚಟುವಟಿಕೆಗೆ ಪೆಟ್ಟು ಕೊಟ್ಟಾಗಿದೆ, ಪಾಕಿಸ್ತಾನದ ವಿದ್ಯುತ್ ಉತ್ಪಾದನೆಗೆ ಭಾರತ ಪೆಟ್ಟು ಕೊಟ್ಟಾಗಿದೆ. ಆ ಮೂಲಕ ಭಾರತ ಭಯೋತ್ಪಾದನೆಗೆ ಪ್ರಚೋದನೆಯನ್ನ ಕೊಟ್ಟು ಭಯೋತ್ಪಾದನೆಯನ್ನ ಹೇಗೆ ಇವರು ಪ್ರಾಯೋಜಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಾಕಿಸ್ತಾನ ಅವರಿಗೆ ಸರಿಯಾದಂತ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ. ಅಮಾನುಷವಾಗಿ 26 ಜನರ ಮಾರಣ ಹೋಮವನ್ನ ಮಾಡಿದಂತ ಪಾಕಿಸ್ತಾನದ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಹೆಕ್ಕಿ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾ ಇರುವಂತಹ ಭಾರತೀಯ ಸೇನೆ ಆ ಮೂಲಕ ಪಾಕಿಸ್ತಾನದ ಆಂತರಿಕವಾಗಿ ಹೇಗೆ ಹೊಡೆತ ಕೊಡಬಹುದು ಅನ್ನೋದಕ್ಕೆ ಇದೀಗ ಒಂದು ಸಾಕ್ಷಿ ನಮ್ಮ ಕಣ್ಮುಂದೆ ಇದೆ. ಹೇಗೆ ರಭಸವಾಗಿ ಹರಿತಾ ಇದ್ದಾಳೆ ಜೀನಬ್. ಅವಳ ಹರಿವನ್ನ ನೋಡಿ ನಿಕೇಶ್ ಕೊಠಾರಿ, ನೀವು ಹರಿವು ಹೇಗಿದೆ ಅಂತ ಹೇಳಿ. ಇಷ್ಟು ವೇಗವಾಗಿ ಹರಿಯೋದಕ್ಕೆ ಕಾರಣ ಭಾರತ ಸಿಂಧೂ ನದಿಯ ನೀರನ್ನ ಜೀನಬ್ ನದಿಗೆ ಹರಿಸಿರೋದ್ರಿಂದ. ನೋಡಿ, ಚೆನಾಬ್ ನದಿಯ ಉಪನದಿಯಾಗಿರುವ